ಸರ್ ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ತೆ, ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಜನರಲ್ ಆಗಿ ಗುರೂಜಿ ಹತ್ರ ಒಂದು ಮಾತು ಕೇಳಬೇಕಾಯ್ತು, ಅದಕ್ಕೋಸ್ಕರ ಕಾಲ್ ಮಾಡಿದೆ ಮೇಡಮ್. ಓಕೆ, ಮಾತಾಡಿ ಗುರೂಜಿ ಹತ್ರ. ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್, ಇದು ಡೆತ್ತಾಗಿರೋದ್ರ ಬಗ್ಗೆ ನಾನು ಸ್ವಲ್ಪ ಕೇಳಬೇಕಾಯ್ತು ನಿಮ್ಮ ಹತ್ರ. ಈ ಮದುವೆ ಆಗ್ದಿರೋ ಮುಂಚೆ ಸತ್ರೆ ಅವ್ರಿಗೆ, ಮದುವೆ ಆಗ್ದಿರೋ ಮುಂಚೆ ಸತ್ರೆ ಹಾಂ ಅವ್ರಿಗೆ ಪಿತೃ ಕಾರ್ಯ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ನಿಜ ಅಂತ ತಿಳ್ಕೊಬೇಕಾಯ್ತು. ಮದುವೆ ಯಾರು, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು. ಈಗ ಮದುವೆ ಆಗೋಕ್ಕಿಂತ ಮುಂಚೆ ಅದು ಏಜ್ ಎಷ್ಟು? ಅವ್ರು 40 ವರ್ಷ ಆಗೈತೆ, 41 ವರ್ಷ ಆಗೈತೆ. ಪಿತೃ ಕಾರ್ಯ ಅಂದ್ರೆ ಅವ್ರ ತಂದೆ ಸ್ಥಾನದಲ್ಲಿದ್ದಾರೆ, ಅದು ಹೆಂಗೆ ಅದು ಬರುತ್ತೆ? ಅಲ್ವೇ 40 ವರ್ಷ ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ, ನಮ್ಮ ತಮ್ಮಂದೇ ಇದು. ಹಾಂ ಅಂದ್ರೆ 3-4 ಜನನು ನಮ್ ರಿಲೇಷನ್ ಕಡೆನ ಸತ್ತಿದ್ದಾರೆ, ಅವ್ರಿಗೆ ಯಾರಿಗೂ ಮಾಡ್ತಾ ಇಲ್ಲ. ಹ್ಞೂ ಅದಕ್ಕೋಸ್ಕರ ಅದು ಎಲ್ಲಿವರೆಗೂ ಕಾರ್ಯ ಅಂದ್ರೆ ಏನು, 15 ದಿವಸದ ಅಥವಾ ವರ್ಷದ? ವರ್ಷ 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 ಅದು. ಹ್ಞೂ ಒಬ್ಬರನ್ನ ನೆನೆಸ್ಕೊಳ್ತಕ್ಕಂಥದ್ದು ವರ್ಷಕ್ಕೆ ಮಾಡ್ತಕ್ಕಂಥ ಒಂದು ಶ್ರಾದ್ದ ಅಂದರೆ ಅವ್ರ ಬಗ್ಗೆ ನೆನೆಸ್ಕೊಳ್ಳೋದು ಅಂತ ಅರ್ಥ. ಹಾ ಶ್ರದ್ಧೆ ಅನ್ನೋದೇ ಶ್ರಾದ್ದ, ಅರ್ಥ ಆಯ್ತಾ? ಹಾ ಹೌದು. ಸಂಸ್ಕೃತದಲ್ಲಿ ಶ್ರಾದ್ದ ಅಂದರೆ ನೆನೆಸ್ಕೊಳ್ಳೋದು. ಹಾ ನೆನೆಸ್ಕೊಳ್ಬಾರ್ದು ಅನ್ನೋದು ಎಲ್ಲೂ ಇಲ್ಲ. ಫಸ್ಟ್ ಆಫ್ ಆಲ್ ಹಾ ಹಾ ನಮ್ಮ ಕೆಲಸದ ಜಂಜಟ್ಟಲ್ಲಿ ನಮ್ಮ ಒಡ ಹುಟ್ಟಿರೋರು ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಹಾ ಅಕಾಲಿಕ ಮರಣ ಹೊಂದಾಗ ಅವ್ರನ್ನ ಇರೋವರೆಗೂ ಕಾಲ ಅವ್ರು ನಮ್ಮ ಜೊತೆ ಇದ್ದರು, ಅವ್ರ ಆತ್ಮ ಇತ್ತು ನಮ್ಮ ಜೊತೆ ಅಂತ ಹೇಳಿ ಪ್ರತಿ ವರ್ಷ ನೆನೆಸ್ಕೊಂಡು ಮಾಡೋದೇ ಶ್ರಾದ್ದ. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಮಾಡಬಾರ್ದು ಪಿತೃ ಅಂತಂದರೆ, ಇವತ್ತು ಎಲ್ಲರೂ ಮನ್ಮನೆಯವರು ಜ್ಯೋತಿಷರಾಗಿದ್ದಾರೆ, ಮನ್ಮನೆಯವರು ಜ್ಞಾನ ಹೊಂದಿದ್ದಾರೆ, ಹಿಂದೂ ಧರ್ಮದ ಮೇಲೆ ಮನ್ಮನೆಯವರು ಅಪಾರವಾಗಿರ್ತಕ್ಕಂಥ ಇದೊಂದಿದ್ದಾರೆ. ಬಟ್ ಆದರೆ ಒಗ್ಗಟ್ಟಂತೂ ತೋರಿಸಲ್ಲ. ಎಷ್ಟು ಚೆನ್ನಾಗಿ ನಮ್ಮ ಹಿಂದೂ ಧರ್ಮದಲ್ಲಿರೋ ಜನಗಳೆಲ್ಲ ಇದ್ದಾರಲ್ಲ, ಭಾಳ ಗ್ರೇಟ್ ಅವರು. ಧರ್ಮದಂತೆ ಅಂತಂದರೆ ಎಲ್ಲ ಈ ಆಚಾರ ವಿಚಾರ ಎಲ್ಲ ತಿಳ್ಕೊಂಡಿದ್ದಾರೆ ಪಾಪ ಅವರೆಲ್ಲ. ಆದರೆ ಹಿಂದೂ ಧರ್ಮನ ಬೆಳೆಸೋಕ್ಕೆ ಮಾತ್ರ ಮುಂದೆ ಬರ್ತಾ ಇಲ್ಲ ಅವ್ರು ಪಾಪ. ಎಲ್ಲನೂ ಹೇಳ್ತಾರೆ ಅವರು, ಆಚಾರ ವಿಚಾರ ಅಷ್ಟು ಒಳ್ಳೆಯವರು ಎಲ್ಲ. ಸುಮ್ಮನೆ ಮಾಡಿ ಕೇಳಿ, ಸುಮ್ಮನೆ ಮಾಡಿ. 2-3 ಕಡೆ ಕೇಳಿದೆ, ಒಬ್ಬರು ಮಾತ್ರ ಇಟ್ಕೊಂಡು ಇಲ್ಲ ಮಾಡ್ಲೇಬೇಕು, ಅದು ಅಕಾಲ ಮೃತ್ಯು ಆಗಿರೋದು, ಅದರಿಂದ ಮಾಡ್ಲೇಬೇಕದು. ಅದೆಲ್ಲ ಬಿಡ್ರಿ, ಅವರೆಲ್ಲ ಏನು ಗೊತ್ತಾ, ಅಲ್ಲಿ ಬೋರ್ಡ್ ಹಾಕೊಂಡು ಕೂತ್ಕೊಂಡಿರೋದೇ ದುಡ್ಡು ಮಾಡೋಕ್ಕೆ. ಧರ್ಮ ಉಳ್ಸೋಕ್ಕೆ ಯಾರು ಬೋರ್ಡ್ ಹಾಕಿಲ್ಲ, ಇದು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಇವತ್ತು ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ಯಾವುದೋ ಧರ್ಮದ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ನಮ್ಮವ್ರದ್ದು ಯಾವುದೋ ಒಂದು ಮಾಡಿದಾಗ, ಒಂದು ಕೋಲ್ ಇಟ್ಕೊಂಡು ಹೋದಾಗ ಎಲ್ಲ ಬೈತಾರೆ. ಅಲ್ಲಿ ಅವ್ರು ಬಾಂಬ್ ಬ್ಲಾಸ್ಟ್ ಆಗ ಒಬ್ಬರು ಬಾಯ್ ಬಿಡಲ್ಲ, ನಮ್ಮವ್ರಂತೂ ಇದ್ದು ಬಾಯ್ ಬಿಡಲ್ಲ. ಆಚಾರ ವಿಚಾರಕ್ಕೆ ಮುಂದೆ ಬೋರ್ಡ್ ಹಾಕೊಂಡು ಬಂದ್ಬಿಡ್ತಾರೆ. ಅದನ್ನೇ ಆಚಾರವಿಲ್ಲದ ನಾಲಿಗೆ ಅಂತ ಹೇಳ್ತಾ ಇರೋದು. ಅದೆಲ್ಲ ಹಾಡಲ್ಲೆಲ್ಲ ಬರೆದಿಟ್ಟಿದ್ದಾರೆ. ಸೊ ನಮ್ಮ ಈ ಪುರೋಹಿತರು ಈ ಹಿಂದೂ ವಿಚಾರದ ಬಗ್ಗೆ ಮಾತಾಡ್ತಕ್ಕಂಥವ್ರು ನನ್ನ ಹಿಂದೆನೇ ಅವರು ಹಿಂದೂ ಧರ್ಮನ ಯಾವತ್ತೂ ಹೋರಾಟಕ್ಕೆ ಬಂದಿಲ್ಲ. ಅವರೆಲ್ಲ ಒಬ್ರೊಬ್ರ ಹತ್ರನ ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ ಹೆದರ್ಸ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮನ ಅಧೋಗತಿ ತಳ್ತಕ್ಕಂಥ ವಿಚಾರ ಅದು ಬೇಡ, ಈ ಸಬ್ಜೆಕ್ಟಲ್ಲಿ ಬೇಡ ಮಾಡಿ ಅನ್ನೋದು ನನ್ನ ಶಾಸ್ತ್ರದಲ್ಲಿ. ಆತ್ಮಕ್ಕೆ ಶಾಂತಿ, ಶ್ರದ್ಧೆ, ಶ್ರಾದ್ದ, ಅದರ